ಮಕ್ಕಳು ತಮ್ಮ ಸಮಯವನ್ನು ಏನಾದರೂ ಪ್ಲಾನ್ ಮಾಡಿಕೊಂಡ್ರೆ, ತಮ್ಮ ಸಮಯವನ್ನ ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಏನಾದರೂ ಒಂದು ಆರ್ಗನೈಸ್ಡ್ ವೇನಲ್ಲಿ ಸಮಯವನ್ನ ನಿಭಾಯಿಸ್ಕೊಂಡ್ರೆ ಬಹಳ ಎತ್ತರಕ್ಕೆ ಹೋಗ್ಬೋದು ಅನ್ನೋದನ್ನ ನಾವಂತೂ ಪೂರ್ತಿಯಾಗಿ ನಂಬಿದ್ದೇವೆ. ಯಾಕೆ ಅಂತಂದ್ರೆ ಕೋಲಾರದಲ್ಲಿ ಇರುವಂತ ಮಕ್ಕಳು ಬುದ್ಧಿವಂತರು ಅನ್ನುವಂತ ಒಂದು ಮಾತಿದೆ. ಹೇಗೆ ಹೇಳ್ತೀರಿ ಬುದ್ಧಿವಂತರು ಅಂತ? ಹೆಂಗೆ ಹೇಳೋದು? ಏನು ಸರ್ ನಾವು ಅಂತ ಬುದ್ಧಿವಂತರ? ಅದಕ್ಕೇನು ಸಾಕ್ಷಿ ಇದೆ? ನೀವೇ ಕೇಳ್ಬೋದಲ್ವಾ? ಏನು ಸಾಕ್ಷಿ? ನೋಡಿ, ಮೊನ್ನೆ 2 years ಬ್ಯಾಕ್ ಆಲ್ ಇಂಡಿಯಾ ಎಕ್ಸಾಮ್ IAS ಅಲ್ಲಿ ಮೊದಲ ರ್ಯಾಂಕ್ ಬಂದಂತವರು ನಮ್ಮ ಜಿಲ್ಲೆಯವರು ಅಂತ ಒಂದು ಎಕ್ಸಾಮ್. ಅದೊಂದರಿಂದ ನಾವು ಕೋಲಾರ ಜಿಲ್ಲೆಯನ್ನ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಲಿಕ್ಕೆ ಆಗತ್ತಾ ಅಂತಂದ್ರೆ ಅದೊಂದೇ ಅಲ್ಲ. ಹಿಂದೆ KAS ಎಕ್ಸಾಮ್ ಅಂತ ಈಗಲೂ ಮಾಡ್ತಾ ಇದ್ದು, ಹಿಂದೆನೂ ಮಾಡ್ತಾ ಇದ್ರು. KAS ಎಕ್ಸಾಮ್ ಅಂದ್ರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ. ಆದ್ರೆ ಅನೇಕರು ತಮಾಷೆ ಮಾಡೋರು, ಇದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಅಲ್ಲ, ಇದು ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಎಕ್ಸಾಮ್ ಅಂತ. ಅರ್ಥ ಆಗತ್ತಾ? ಅಂದ್ರೆ ಪಾಸ್ ಆಗ್ತಾ ಇದ್ದಂತ ಬಹುತೇಕ ಮಂದಿ ಕೋಲಾರ ಜಿಲ್ಲೆಯವರೇ ಇರ್ತಾ ಇದ್ರು. KAS ಎಕ್ಸಾಮ್ ತಹಶೀಲ್ದಾರ್ಗಳು, ACಗಳು, DCಗಳು ನಮ್ಮ ಕೋಲಾರ ಜಿಲ್ಲೆಯವರೇ ತುಂಬೋಗಿದ್ದಾರೆ. ಹಳೇ ತಲೆಮಾರಿನವರು, ಈಗ ಸ್ವಲ್ಪ ಕಡಿಮೆ ಆಗಿದ್ದಾರೆ. ಹಿಂದೆ ಹೆಚ್ಚು ಜನ ಕೋಲಾರ ಜಿಲ್ಲೆಯವರೇ KAS ಎಕ್ಸಾಮ್ ಪಾಸ್ ಮಾಡ್ತಾ ಇದ್ರು. ಅದರ ಅರ್ಥ ಏನು? ನಮ್ಮ ಕೋಲಾರದಲ್ಲಿ ಹೆಚ್ಚು ಅನುಕೂಲಗಳು ಇಲ್ದಿದ್ರು ಕೂಡ ನಮ್ಮ ಮಕ್ಕಳು ಕಷ್ಟಪಟ್ಟು ಓದ್ತಾರೆ ಅನ್ನೋದಕ್ಕೆ ಅದೊಂದು ಒಳ್ಳೆ ಸಾಕ್ಷಿ. ಇನ್ನಷ್ಟು ಏನಾದರೂ ಪ್ಲಾನ್ ಮಾಡ್ಕೊಂಡ್ಬಿಟ್ರೆ, ಈ ಸ್ವಲ್ಪ ಡಲ್ ಆಗಿದೆಯಲ್ಲ ನಮ್ಮ ರಿಸಲ್ಟ್ಸು KAS ಅಲ್ಲಿ ಅಥವಾ ಈ ಥರದ ಎಕ್ಸಾಮ್ಸ್ ಅಲ್ಲಿ ಸ್ವಲ್ಪ ನಿಧಾನ ಆಗಿದೆಯಲ್ಲ, ಅದನ್ನ ಏನಾದ್ರೂ ನಾವು ಮತ್ತೆ ಚೇತರಿಸ್ಕೊಂಡು ಬರೀ KAS ಎಕ್ಸಾಮ್ ಅಲ್ಲ, 100 ಅವಕಾಶಗಳು ಈಗ ಸಿಗ್ತಾ ಇದೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಗತ್ತನ್ನ ಸಡಿಲ ಮಾಡಿಬಿಟ್ಟಿದ್ದೇವೆ. ನಿರ್ಬಂಧಗಳಿಲ್ಲ, ಯಾವ ಮಗು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಅಮೆರಿಕಾದಲ್ಲಿ ನೋಡಿ, ಈಗ ಮೊನ್ನೆ ಟ್ರಂಪ್ ಗೆದ್ದಿದ್ದಾರೆ. ಟ್ರಂಪ್ ಗೆಲ್ಲೋದಕ್ಕೆ ಭಾರತೀಯರು 1-2-3 ತುಂಬಾ ಹೆಲ್ಪ್ ಮಾಡಿದ್ರು. ಗೊತ್ತಾ ನಿಮ್ಗೆ ಅದು? ಟ್ರಂಪ್ ಗ್ಯಾಂಗ್ ಅಲ್ಲಿ ನಮ್ಮ ಭಾರತೀಯರು ಏನೋ ಅವ್ರಿಗೆ ಹೆಂಗ್ ಪ್ಲಾನ್ ಮಾಡ್ಕೊಡೋದು, ಹೆಂಗೆ ಎಲೆಕ್ಷನ್ ಕ್ಯಾನ್ವಾಸ್ ಮಾಡಬೇಕು, ಯಾವ ರೀತಿಯಲ್ಲಿ ನಾವು ಪ್ಲಾನ್ ಮಾಡಬೇಕು. ಸೊ ಈ ತರದ್ದು ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಭಾರತೀಯರು 1-2 ಅವ್ರಿಗೆ ಅಸಿಸ್ಟೆಂಟ್ ಮಾಡಿದ್ದಾರೆ ಟ್ರಂಪ್ಗೆ. ಅವರಿಗೆ ವಿರುದ್ಧವಾಗಿ ನಿಂತಹ ಹ್ಯಾರಿಸ್ ಇದ್ದಾರಲ್ಲ, ಕಮಲಾ ಹ್ಯಾರಿಸ್ ಅವರು, ಅವ್ರ ಗ್ಯಾಂಗ್ ಅಲ್ಲಿ ಕೂಡ ಭಾರತೀಯರು ಬಹಳ ತೊಡಗಿಸ್ಕೊಂಡು, ಅಂದ್ರೆ ಪ್ಲಾನ್ ಮಾಡುವಂತಹ ಬುದ್ಧಿ ನಮ್ಮ ಭಾರತೀಯರಲ್ಲಿ ಇದೆ ಅನ್ನೋದಕ್ಕೆ ನಿಮ್ಗೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಲ್ಲ? ಸೋತವರು ಅಧ್ಯಕ್ಷರ ಪೋಸ್ಟ್ಗೆ ನಿಂತ ಭಾರತೀಯ ಲೇಡಿ ಸೋತರು. ಗೆದ್ದಂತವ್ರು ಇದಾರಲ್ಲ ಟ್ರಂಪ್, ಅವರ ಟೀಮ್ ಅಲ್ಲಿ ಉಪಾಧ್ಯಕ್ಷರಿದ್ದಾರೆ. ಅವರು ಉಪಾಧ್ಯಕ್ಷರು ಈಗ ಗೆದ್ದಿದಾರಲ್ಲ, ಅವ್ರ ಮಿಸಸ್ ಭಾರತೀಯರೇ. ಅಂತ ಗೆದ್ದವರು ಭಾರತೀಯರಿದ್ದಾರೆ, ಸೋತವರ ಟೀಮ್ ಅಲ್ಲೂ ಭಾರತೀಯರಿದ್ದಾರೆ. ಅಂದ್ರೆ ಇಲ್ಲಿ ನೋಡಿದ್ರು ಕೂಡ ಈಗ ಭಾರತೀಯರಿಗೆ ಅಷ್ಟು ಅವಕಾಶಗಳು ಸಿಗ್ತಾ ಇರೋದು ನಮ್ಮ ಬುದ್ಧಿವಂತಿಕೆಯಿಂದ. ಸೊ ಆ ಬುದ್ಧಿವಂತಿಕೆಯನ್ನ ಮತ್ತಷ್ಟು ಏನಾದ್ರೂ ಪ್ಲಾನ್ ಮಾಡಿಕೊಂಡು ನಾವೇನಾದ್ರೂ ಓದಿದ್ರೆ ಖಂಡಿತವಾಗಿ ನಾವು ಯಾವ ಎತ್ತರಕ್ಕೆ ಬೇಕಾದ್ರೂ ಹೋಗ್ಬೋದು. ಆ ಜರ್ನಿ ಇದೆಯಲ್ಲ, ಆ ಪ್ರಯಾಣ ಇದೆಯಲ್ಲ, ಅದಕ್ಕೆ ಸಪೋರ್ಟ್ ಆಗ್ಲಿ ಅಂತೇಳಿ ನಾವೊಂದು ಪುಸ್ತಕ ಮಾಡಿದ್ದೇವೆ. ಇದು ನನಗೆ ಗೊತ್ತಿರೋ ಹಾಗೆ ಮೊದಲ ಬಾರಿಗೆ ಕೋಲಾರ ಜಿಲ್ಲೆಗೆ ಇದು ಪ್ರವೇಶ ಆಗಿರೋದು. ನಾವಂತೂ ಒಂದು 10 ವರ್ಷದಿಂದ ನಾನು ಬಳಸ್ತಾ ಇದ್ದೆ. ಬೇರೆ ಬೇರೆ ಕಡೆಯಿಂದ ಪ್ಲಾನ್ ಮಾಡ್ಕೊಳ್ಳೋದು ಹೇಗೆ ಸಮಯವನ್ನು. ಯಾಕೆಂದ್ರೆ ನಾವು ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ಕೊಂಡು ನಾವು 108 ಕೆಲಸಗಳನ್ನ ಆಚೆ ಮಾಡ್ತೀವಿ. ಎಷ್ಟು ಪ್ಲಾನ್ ಮಾಡ್ತೀವಿ ಅಂದ್ರೆ, ಬೆಳಗ್ಗೆ ಎದ್ದಾಗ್ಲಿಂದ ನಮ್ಮ ಸಮಯವನ್ನ 20 minutes ಅಲ್ಲಿ ಡಿವೈಡ್ ಮಾಡ್ತೀವಿ. ಅರ್ಥ ಆಯ್ತಲ್ಲ? ನಾನು ಎದ್ದೇಳೋದು ಬೆಳಗ್ಗೆ 5 ಗಂಟೆ 40 ನಿಮಿಷ ಅಂತ. 40 ನಿಮಿಷದಿಂದ 6 ಗಂಟೆ ಒಳಗಡೆ ಒಂದು ರಿಚುವಲ್ ಅಂತ ಇದೆ. ನಮ್ಗೆ ಈಗ ಅನೇಕರು ನನ್ನ ಜೊತೆ ಹೇಳ್ಕೊಂಡಿಲ್ಲ, ನಾನು ಒಂದು ರಿಚುವಲ್ ಅಂತ ಮಾಡ್ತೀವಿ. ಮೊದಲು 20 ನಿಮಿಷ 5 ಗಂಟೆ 40 ನಿಮಿಷದಿಂದ 6 ಗಂಟೆ ಒಳಗಡೆ ನಿಮ್ಮಲ್ಲಿ ಚೈತನ್ಯ ತುಂಬಿಕೊಂಡ್ಬಿಟ್ರೆ, ಅಂದ್ರೆ ದಿನವನ್ನ ನೀವು ಒಂಥರ ಒಂದು ಪ್ಲಾನ್ ಮಾಡ್ಕೋಬೇಕು. ಅರ್ಥ ಆಗತ್ತಲ್ಲ? ಅಂದ್ರೆ ಈ ಗಂಟೆಯಲ್ಲಿ ಏನ್ ಮಾಡ್ತೀವಿ, ನೆಕ್ಸ್ಟ್ ಗಂಟೆಯಲ್ಲಿ ಏನ್ ಮಾಡ್ತೀವಿ, ನೆಕ್ಸ್ಟ್ ಗಂಟೆಯಲ್ಲಿ ಏನ್ ಮಾಡ್ತೀವಿ ಅಂತ ನೀವೇನಾದ್ರು ಒಂದು 17 ಗಂಟೆ ನಿದ್ದೆನೂ ಇಂಪಾರ್ಟೆಂಟ್. 7 ಗಂಟೆ ನಿದ್ದೆ ಬಿಟ್ಬಿಡಿ, ಅದು ಮಿನಿಮಮ್ 6 hours ಅಂತಾರೆ. 8 hours ಅನ್ನೋದು ಕೂಡ ಒಂದಿದೆ. 8 hours ಇಂದ 6 hours, ಮಿನಿಮಮ್ 6 hours, ಮ್ಯಾಕ್ಸಿಮಮ್ 8 hours. ಆ ಮಧ್ಯೆ ನಿದ್ದೆ ಬೇಕೇ ಬೇಕು. ಸೊ ನಾನು 7 hours ಅಂತ ನಿದ್ದೆಗೆ ಇಟ್ಕೊಂಡಿದ್ದೀನಿ. ಸೊ 7 hours ಬಿಟ್ಟರೆ ಉಳಿದ ಎಲ್ಲ ಸಮಯವನ್ನು ಸ್ವಲ್ಪ ಪ್ಲಾನ್ ಮಾಡ್ಕೋದು. ಒಂದೊಂದ್ಸಲಿ ಪ್ಲಾನ್ ಹಂಗೂ ಹಿಂಗೆ ಆಗ್ಬೋದು, ಆದ್ರೆ ಪ್ಲಾನಿಂಗ್ ಇದ್ರೆ ನಿಮ್ಮ ಸಮಯ 3ರಷ್ಟು 4 ಈಗ ಮಾತಾಡ್ತಾ ಇರೋದು ನಾವು 10x ಅಂತ. 10x ಅಂದ್ರೆ ಏನು? 10 times ಅಂತ. ನಾವೇನು ಕೆಲಸ ಮಾಡಬಹುದು ಅದರ 10ರಷ್ಟು ಕೆಲಸ ಮಾಡಬಹುದು ಅಂತ ಪ್ಲಾನ್ ಇದ್ರೆ. ಅರ್ಥ ಆಗತ್ತಲ್ಲ? ಸೊ 10 times ಅನ್ನ ನಿಮ್ಮ ಎನರ್ಜಿಯನ್ನು ಜಾಸ್ತಿ ಮಾಡ್ಕೋಬಹುದು, 10 times ಅನ್ನ ನಿಮ್ಮ ಆಕ್ಟಿವಿಟೀಸ್ ಜಾಸ್ತಿ ಮಾಡ್ಕೋಬಹುದು, 10 times ನಿಮ್ಮ ಪ್ರೊಡಕ್ಟಿವಿಟಿ ಅಂತ ಕರೀತೇವೆ. ಪ್ರೊಡಕ್ಟಿವಿಟಿ ಅಂತ ಇನ್ನೊಂದು ಬುಕ್ ಇದೆ ನಿಮ್ಗೆ, 20-80 ಪ್ರಿನ್ಸಿಪಲ್ ಅಂತ. ಇವೆಲ್ಲ ನಮ್ಗೆ ಅನೇಕ ಕಡೆ ಮಾತಾಡೋಕೆ ಟೈಮ್ ಸಿಕ್ಕಿರಲ್ಲ. 20-80 ಪ್ರಿನ್ಸಿಪಲ್ ಅಂತ ಅಂದ್ರೆ 80% ಕೆಲಸವನ್ನ 20% ಸಮಯದಲ್ಲಿ ಮಾಡಬಹುದಂತೆ.
ಉದಾಹರಣೆಗೆ ನೀವು 8 ತಿಂಗಳು ಓದುವಂತ ಸಿಲೆಬಸ್ ಅನ್ನ 2 ತಿಂಗಳಲ್ಲಿ ಓದ್ಬೋದು. ಅರ್ಥ ಆಗುತ್ತೆ ನಿಮಗೆ? ನಿಜ ಹೇಳ್ಬೇಕಂದ್ರೆ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡಿದಾರಲ್ಲ ಬುಕ್ಸು, 1 ವರ್ಷಕ್ಕೆ ಅಂತ ಮಾಡಿದಾರಲ್ಲ, ಅದು 2 ತಿಂಗಳು ಬೇಕಾಗಿರೋದು. 2 ತಿಂಗಳಲ್ಲಿ ನೀವೇನು ಮಾರ್ಕ್ಸ್ ಸ್ಕೋರ್ ಮಾಡ್ತೀರೋ ಅಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ 2 ತಿಂಗಳು ಸಾಕು. ಅದಕ್ಕೆ ಹೇಳ್ತಾರೆ ನಿಮ್ಮ ಎಫೆಕ್ಟಿವ್ ಟೈಮ್ ಅಂತ ಒಂದು ಇರುತ್ತಂತೆ. ಎಫೆಕ್ಟಿವ್ ಟೈಮ್ ಅಂತ, ಎಫೆಕ್ಟಿವ್ ಅಂತಂದ್ರೆ ಆ ಟೈಮಲ್ಲಿ ನೀವು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ಬೋದು. ಯಾವುದು ಎಫೆಕ್ಟಿವ್ ಟೈಮು? ಆ ಟೈಮನ್ನು ನೀವು ಡಿಸೈಡ್ ಮಾಡ್ಕೋಬೇಕು. ಮಾರ್ನಿಂಗ್ ಅವರ್ಸಾ, ಈವ್ನಿಂಗ್ ಅವರ್ಸಾ, ಅಥವಾ ನಿಮ್ಗೆ ಡಿಸ್ಟರ್ಬ್ ಇಲ್ಲದೆ ಇರುವಂಥ ಅವರ್ಸ್ ಯಾವುದು, ಇವೆಲ್ಲ ಸ್ವಲ್ಪ ಅದಕ್ಕೆ ಪ್ರಿಪರೇಷನ್ಸ್ ಅಂತ ಇರುತ್ತೆ. ಆ ಥರ ನೀವೇನಾದರೂ ಪ್ಲಾನಿಂಗ್ ಮಾಡಿಕೊಂಡು ವರ್ಕ್ ಮಾಡಿದ್ರೆ ಅದ್ಭುತಗಳನ್ನ ಸಾಧಿಸಲಿಕ್ಕೆ ಅವಕಾಶ ಇದೆ. ಆ ಅದ್ಭುತಗಳನ್ನ ಸಾಧನೆ ಮಾಡೋದಕ್ಕೆ ಇದೊಂದು ಪುಟ್ಟ ಪುಸ್ತಕ. ಹೇಳಿದ್ನಲ್ಲ, ಕೋಲಾರ ಭಾಗಕ್ಕೆ ನನಗೆ ಗೊತ್ತಿರೋ ಹಾಗೆ ಅನೇಕರಿಗೆ ಹೊಸ ಕಾನ್ಸೆಪ್ಟ್ಸ್. ಇದು ಬರೀ ಮಕ್ಕಳಿಗೆ ಅಂತಲ್ಲ, ಸರ್ಗೂ ಬೇಕು, ಇವ್ರಿಗೂ ಬೇಕು, ನನಗೂ ಬೇಕು. ನಾನು 10 ವರ್ಷದಿಂದ ಪ್ಲಾನಿಂಗ್ ಮಾಡ್ತಾ ಇದ್ದೀನಿ. ನನ್ನದು 2-3 ಪುಸ್ತಕ ಇರುತ್ತೆ. ಈ ಪ್ಲಾನಿಂಗ್ ಇದೆ, 2-3 ಪುಸ್ತಕ ಬಳಸ್ತೇನೆ. ಅರ್ಥ ಆಗತ್ತಲ್ಲ? ಸೊ ನಿಮಗೆ ಈ ಕಾನ್ಸೆಪ್ಟನ್ನು ಇವತ್ತು ನಾವು ಪರಿಚಯ ಮಾಡಿಸಿ ನಿಮ್ಮ ಕೈಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ 3 ಥರ ಪ್ಲಾನ್ ಇದೆ. ವರ್ಷದ ಪ್ಲಾನರ್ ಅಂತ ಒಂದಿದೆ ನೋಡಿ. ಒಂದು ವರ್ಷದ್ದೆಲ್ಲ 365 ದಿನದ್ದು ಒಂದು ಪ್ಲಾನ್ ಮಾಡಿದ್ದೀವಿ. ನೀವೇನು ಮಾಡಬೇಕು, 350 ದಿನದಲ್ಲಿ ಏನೇನು ಹಬ್ಬಗಳು, ಇನ್ನೊಂದು ರಜೆಗಳೆಲ್ಲ ಇರುತ್ತಲ್ಲ, ರಜೆಗಳೆಲ್ಲ ಮಾರ್ಕ್ ಮಾಡ್ಕೊಂಡು ತೆಗೆದ ತಕ್ಷಣ ನಿಮಗೆ ಒಂದು ಸ್ಪ್ರೆಡ್ ಶೀಟ್ ಅಂತ ಹೇಳ್ತೀವಲ್ಲ, ಈ ಸ್ಪ್ರೆಡ್ ಶೀಟ್ ಅಲ್ಲಿ ನಿಮ್ಗೆಲ್ಲ ರಜೆಗಳು, ಭಾನುವಾರಗಳು, ಶನಿವಾರಗಳು, ಅಥವಾ ಇನ್ನೇನೋ ಏನೇನೆಲ್ಲ ಹಬ್ಬಗಳು ಎಲ್ಲ ಗೊತ್ತಾಗ್ಬಿಡುತ್ತೆ. ಒಂದು ನಿಮ್ಮ ಪರೀಕ್ಷೆಗಳು ಯಾವಿದೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಅದಾದ ತಕ್ಷಣ ಮಂತ್ಲಿ ಶೀಟ್ ಅಂತ ಒಂದಿದೆ ಸರ್. ಮಂತ್ಲಿ ಇದು ಅಂದ್ರೆ ಈ ತಿಂಗಳು, ಉದಾಹರಣೆಗೆ ಜನವರಿ ಅಲ್ವಾ, ಈ ಜನವರಿ ತಿಂಗಳಲ್ಲಿ ನೀವೇನು ಮಾಡ್ತೀರಿ ಗೊತ್ತಾಗತ್ತಲ್ಲಮ್ಮ. ಅದು ಇಯರ್ಲಿನಲ್ಲಿ ಬರೀ ಸ್ವಲ್ಪ ಸ್ಪೇಸ್ ಇರುತ್ತೆ. ಮಂತ್ಲಿನಲ್ಲಿ ನಿಮ್ಗೆ ಸ್ವಲ್ಪ ವಿವರವಾಗಿ ಸ್ಪೇಸ್ ಇರುತ್ತೆ. ಅಂದ್ರೆ ನೋಡಿ, ಐದು ಒಂದೊಂದು ದಿನದ್ದು 5 ಐಟಮ್ ಅನ್ನ ಬರ್ಕೋಬಹುದು. ಇದಾದ ತಕ್ಷಣ ವೀಕ್ಲಿ ಸ್ಪ್ರೆಡ್ ಶೀಟ್ ಅಂತ ಇದೆ. ವೀಕ್ಲಿ ಇದು ಒಂದೊಂದು ವೀಕ್ಲಿ ಇದರಲ್ಲಿ 7 ದಿನದ್ದು ನಿಮಗೆ 18 ಗಂಟೆಗೆ ಅಥವಾ 20 ಗಂಟೆಗೆ ನಾವು ಸ್ಪೇಸ್ ಮಾಡ್ಕೊಟ್ಟಿದ್ದೀವಿ. ಪ್ರತಿ ಗಂಟೆ ಏನು ಮಾಡ್ತೀರಿ ಅಂತ ಅರ್ಥ ಆಗತ್ತೆ ನಿಮಗೆ. ನೋಡಿ, 5 ಗಂಟೆಯಿಂದ 10-11 ಗಂಟೆವರೆಗೂ ನೀವು ನಿಮ್ಮ ಟೈಮನ್ನು ಪ್ಲಾನ್ ಮಾಡ್ಕೋಬಹುದು. ಈಗ ಸುಮಾರು ಜನ ನ್ಯೂಸ್ ಪೇಪರ್ ಓದೋ ಅಭ್ಯಾಸಗಳೇ ಇರಲ್ಲ. ನ್ಯೂಸ್ ಪೇಪರ್ಗೆ ಒಂದು ಸ್ಪೇಸ್ ಕೊಡಿ. ಯಾಕೆಂದ್ರೆ ಮುಂದೆ ಏನಾದರೂ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಸ್ ಮಾಡಬೇಕು ಅಂತಂದ್ರೆ ಇದು ಹೆಲ್ಪ್ ಆಗುತ್ತೆ. ಈ ವಯಸ್ಸಿನಿಂದನೇ ನ್ಯೂಸ್ ಪೇಪರ್ ಎಷ್ಟೋ ಹೊತ್ತು ಬೇಡ, 20 ನಿಮಿಷ ನ್ಯೂಸ್ ಪೇಪರ್ನ ಸುಮ್ಮನೆ ತಿರುವಾಗಿ. ಸರ್, ನ್ಯೂಸ್ ಪೇಪರ್ ತಗೊಳಕ್ ನಮ್ಮ ದುಡ್ಡಿಲ್ಲ ಅಂತ ಹೇಳಂಗಿಲ್ಲ ಇವತ್ತು. ಯಾಕೆ ಹೇಳಿ? ಇವತ್ತು ಎಲ್ಲರ ಕೈಗೂ ಮೊಬೈಲ್ ಇದೆ. ನಿಮ್ಮ ಕೈಲಿಲ್ಲ, ನಿಮ್ಮ ಅಪ್ಪ ನಿಮ್ಮ ಅಮ್ಮ ಕೈಯಲ್ಲಿ ಇರತ್ತೆ. ಮೊಬೈಲ್ಗೆನೆ ಈಗ ಆನ್ಲೈನ್ ಕಾಪಿ ಅಂತ ಬಂದ್ಬಿಡುತ್ತೆ. ಅಭ್ಯಾಸ ಮಾಡ್ಕೊಂಡ್ರೆ ಅದನ್ನ ನೆಕ್ಸ್ಟ್ ಅದು ಫಸ್ಟ್ ನಿಮ್ಗೆ ನೀವು ಡಿಸೈಡ್ ಮಾಡ್ಬೇಕು, ನ್ಯೂಸ್ ಪೇಪರ್ ಓದ್ಬೇಕಾ ಬೇಡವಾ ಅಂತ. ಓದ್ಬೇಕು ಅಂದ್ರೆ ಅದಕ್ಕೆ ಎಲ್ಲಿ ಓದೋದು, ಹೇಗೆ ಓದೋದು, ಅದು ನೆಕ್ಸ್ಟ್ ಫಸ್ಟ್ ನೀವು ಡಿಸೈಡ್ ಮಾಡಬೇಕು. ನ್ಯೂಸ್ ಪೇಪರ್ ಓದಬೇಕು ಅನ್ನೋದಾದ್ರೆ ಹೇಳೋದಲ್ಲ, ಆನ್ಲೈನಲ್ಲಿ ಸಿಗತ್ತೆ. ನೀವೇನು ಈಗ ಒಂದು 200 ರೂಪಾಯಿ ಕೊಟ್ಟರೆ ಮನೆಗೆ ತಂದು ಹಾಕ್ತಾರೆ. ನ್ಯೂಸ್ ಪೇಪರ್ ಈ ವಯಸ್ಸಿನಲ್ಲಿ ನೀವು ನ್ಯೂಸ್ ಪೇಪರ್ ಓದಲೇಬೇಕು. ನಾವಂತೂ 10th ಕ್ಲಾಸಲ್ಲಿ ಶುರು ಮಾಡಿದ್ ನ್ಯೂಸ್ ಪೇಪರು. ನಾವು PUC ನಲ್ಲಂತೂ ಖಂಡಿತವಾಗಿ ನಾವು 2 ಪೇಪರ್ ಅಂತ ನಾನಂತೂ ಓದ್ತಾ ಇದ್ದೆ. ಅಂದ್ರೆ ನಮ್ಮ ನಾಲೆಡ್ಜ್ ಇದೆಯಲ್ಲ, ಅದು ವಿಸ್ತರಣೆ ಆಗೋದು. ಇಂಗ್ಲಿಷ್ ಲಿಟ್ರೇಚರ್ ಅಥವಾ ಲಿಟ್ರೇಚರ್ ಅಂತಾನೆಲ್ಲ ನಮ್ಮ ಒಟ್ಟು ಜ್ಞಾನ ಇದೆಯಲ್ಲ, ಆ ಥರದೊಂದು ನ್ಯೂಸ್ ಪೇಪರ್. ಕನ್ನಡದಲ್ಲದೆ ಪ್ರಜಾವಾಣಿ ಅಂತ ಪೇಪರ್. ಸೊ ಈ ಥರ ಒಂದು 2 ಪೇಪರ್ ಏನಾದರೂ ನೀವು ಓದೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ನೀವು ಬೇರೆ ರೀತಿಯಲ್ಲೇ ಬೆಳೀತೀರಿ. ಸೊ ಅದಕ್ಕೆ ಟೈಮ್ ಪ್ರತಿದಿನ ಅಲ್ವಾ, ಒಂದು 7 ಗಂಟೆಯಿಂದ 7:30 ನಾನು ಹೇಳೋದು 20 ನಿಮಿಷ ಸಾಕು. ಎಷ್ಟೋ ಟೈಮ್ ಸ್ಪೆಂಡ್ ಮಾಡಬೇಕಾಗಿಲ್ಲ. ಮತ್ತೆ ಒಂದು ಮ್ಯಾಗಝಿನ್, ತಿಂಗಳಲ್ಲಿ ಒಂದು ಮ್ಯಾಗಝಿನ್, ಅದೆಲ್ಲ ಎಷ್ಟೋ ಹೊತ್ತು ಬೇಕಾಗಿಲ್ಲ. ಒಂದು 2-3 ಅವರ್ಸ್ 2-3 ಅವರ್ಸಲ್ಲಿ ಒಂದು ಮ್ಯಾಗಝಿನ್ ಓದ್ಬಿಡ್ತೀರಿ. ಮತ್ತೆ ನಮ್ಮ ಪದೇ ಮಾತಾಡ್ತೀವಿ, ಜಗತ್ತನ್ನು ಬದಲಾಯಿಸಿದ ಅನೇಕ ಸಿನಿಮಾಗಳಿದ್ದಾವೆ. ಸಿನಿಮಾ ಅಂತಂದ್ರೆ ಯಾವುದೋ ಈ ಕಮರ್ಷಿಯಲ್ ಮೂವೀಸ್ ಬರ್ತಾವ, ತೆಲುಗು ಕನ್ನಡದ, ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ತೆಲುಗು, ಕನ್ನಡ, ಹಿಂದಿ ಅಥವಾ ಜಪಾನಿ ಭಾಷೆ ಆಗಿರ್ಬೋದು, ಅದ್ಭುತವಾದಂಥ ಸಿನಿಮಾಗಳು ನಿಮ್ಮಂಥ ಮಕ್ಕಳನ್ನ ಪ್ರಭಾವಿಸಬಹುದಾದಂತಹ, ನಿಮ್ಮಂಥವ್ರನ್ನ ಹೊಸ ಆಲೋಚನೆಗಳಿಗೆ ಪ್ರೇರೇಪಣೆ ಕೊಡ್ತಕ್ಕಂಥ ಅನೇಕ ಸಿನಿಮಾಗಳಿದ್ದಾವೆ. ಉದಾಹರಣೆಗೆ ಅಕಿರೋ ಕುರುಸೋವಾ ಕೇಳಿದ್ರೆ ಹೆಸರು. ಅಕಿರೋ ಕುರುಸೋವಾ ಅನ್ನುವಂಥವ್ರು ಅದ್ಭುತವಾದಂಥ ಸಿನಿಮಾಗಳು ಮಾಡಿದ್ದಾನೆ. ಬಂಗಾಳದಲ್ಲಿ ಶ್ಯಾಮ್ ಬೆನಗಲ್ ಜಗತ್ತನ್ನ ಪ್ರಭಾವಿಸಿದಂಥ ಒಬ್ಬ ಡೈರೆಕ್ಟರ್, ಮೊನ್ನೆ ತೀರ್ಕೊಂಡ್ರಲ್ಲ. ಸೊ ಈ ತರ ಅನೇಕ ಸಿನಿಮಾಗಳು ಮಾಡಿದ್ದಾರೆ. ಒಂದು ವಾರದಲ್ಲಿ ಒಂದು ಸಿನಿಮಾಗೆ ಅಂತ ಜಾಗ ಇಟ್ಕೊಳ್ಳಿ, ಮಾಡಲೇಬೇಕು. ಬರೀ ನಾ ಪಾಠ ಸಾಲದು, ನಮ್ಮನ್ನ ಬದಲಾಯಿಸಲ್ಲ ಬರೀ ಪಾಠ ಒಂದೇ. ನಮಗೆ ಅಂತ ಅದ್ಭುತವಾದ ಸಿನಿಮಾಗಳು ಯಾವುದು ಒಂದು ಪಟ್ಟಿ ಮಾಡಿ, ಬಹಳ ಈಸಿ. ನಮ್ಮಂತವ್ರು ಕೇಳೋದಕ್ಕೆ ನಾವು ಪಟ್ಟಿ ಕೊಡ್ತೀವಿ.
ಅರ್ಥ ಆಗತ್ತೆ? ವಾರದಲ್ಲಿ ಒಂದು ಸಿನಿಮಾ ಅಂದ್ರೆ ಈ ತರ ಪ್ಲಾನಿಂಗ್ ಅಲ್ಲಿ ನಿಮ್ಗೆ ಟೈಮ್ ಸಿಗತ್ತೆ ಅಂತ ಹೇಳ್ತಾರೆ. ಈ ಪ್ಲಾನಿಂಗ್ ಇಲ್ಲ ಅಂದ್ರೆ ಸರ್ ನಮ್ಮ ಹತ್ರ ಟೈಮ್ ಇಲ್ಲಿದೆ ಸರ್, ಬುಕ್ ಓದೋಕೆ ಆಗಲ್ಲ ಅಂತ ಅಂದ್ಬಿಡ್ತೀರಿ ಅಲ್ವಾ? ನಿಮ್ ಎಂಟೈರ್ ಸಿಲೆಬಸ್ 2 ತಿಂಗಳಲ್ಲಿ ಓದಿ ಮುಗಿಸ್ಬೋದು ಅಂತಂದ್ರೆ ನಿಮ್ಗೆ ಎಷ್ಟು ಟೈಮ್ ಮುಗಿಬಿಡುತ್ತೆ ಅಲ್ವಾ? ಸೊ ಓದಿನ ಎಫೆಕ್ಟಿವ್ನೆಸ್ ಅನ್ನು ಜಾಸ್ತಿ ಮಾಡ್ಕೊಂಡಾಗ, ಪ್ಲಾನ್ ಮಾಡ್ಕೊಂಡಾಗ ನಿಮ್ ಸಿನಿಮಾ ನೋಡೋಕ್ಕೂ ಸಿಗತ್ತೆ ಟೈಮ್ ಇದೆ, ನ್ಯೂಸ್ ಪೇಪರ್ ಓದೋದಕ್ಕೂ ಟೈಮ್ ಇದೆ, ನಿಮ್ಮ ಬುಕ್ಸ್ ಅನ್ನ ಒಂದ್ಸಲಿ 2 ಸಲ ಅಲ್ಲ ರಿವಿಷನ್, ಸಿಸ್ಟಮ್ಯಾಟಿಕ್ ರಿವಿಷನ್ ಮಾಡೋಕ್ಕೂ ಟೈಮ್ ಇದೆ. ಇದರದ್ದು ಎಲ್ಲದಕ್ಕೂ ಟೈಮ್ ಸಿಗತ್ತೆ. ಅದನ್ನ ನೀವು ಹೆಂಗ್ ಬಳಸ್ಕೊಳ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಅಂತಹ ಒಂದು ಒಳ್ಳೆಯ ಕೆಲಸಕ್ಕೆ ಸರ್ ಇವತ್ತು ಕೈ ಜೋಡಿಸಿದ್ದಾರೆ. ನಾವು 10 ವರ್ಷದಿಂದ ಹಳ್ಳಿಗಳಲ್ಲಿ ನಾವು ಸಮಾನತೆಗಾಗಿ ಒಂದು ಕೆಲಸ ಮಾಡ್ತೇವೆ. ಅಂದ್ರೆ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಇದೆ ಅಲ್ವಾ? ಅಸ್ಪೃಶ್ಯತೆ ಇದ್ರೆ ನಿಮ್ಗೆ ಕೆಲವರಿಗೆ ಗೊತ್ತಾಗಲ್ಲ. ಅಸ್ಪೃಶ್ಯತೆ ಅಂತಂದ್ರೆ ಆ ಊರಿನ ಕೆಲವರ ಮನೆ ಒಳಗಡೆ ಸೇರಿಸಲ್ಲ, ದೇವಸ್ಥಾನ ಒಳಗಡೆ ಸೇರಿಸ, ಆಚೆ ನಿಂತಿರ್ತಾರೆ, ನಿಮ್ಗೇನು ಅನ್ಸಲ್ಲ. ಕರೆಕ್ಟ್ ಅಲ್ಲ? ಸೊ ನಾವು ಹೋಗಿ ಎಜುಕೇಟ್ ಮಾಡ್ತಾ ಇದ್ದೀವಿ ಆ ಊರಿನ ಬ್ರಾಹ್ಮಣರನ್ನ, ಕುರುಬರನ್ನ, ಒಕ್ಕಲಿಗರನ್ನ, ಬಣಿಜಿಗರನ್ನ, ಯಾರೆಲ್ಲ ನಾವು ಮೇಲೆ ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆ ಹೇಳಿ, ನೋಡಪ್ಪ ಇದು ಬದಲಾಗಿರುವಂತ ಕಾಲ, ಈ ಕಾಲದಲ್ಲಿ ಜಾತಿಯ ಕಾರಣಕ್ಕೆ ಒಬ್ಬ ಮನುಷ್ಯನನ್ನು ಆಚೆ ಇಡಬಾರದು, ಸೊ ಒಳಗಡೆ ಕರೀರಿ ಅಂತ ಹೇಳಿ ಎಜುಕೇಟ್ ಮಾಡ್ತಾ ಇದ್ದೀವಿ. ಸೊ ಆ ಕೆಲಸವನ್ನ ನಾವೆಲ್ಲ ಕೂಡ 10 ವರ್ಷ ಮಾಡ್ಕೊಂಡು ಬಂದಿದ್ದೀವಿ. 10ನೇ ವರ್ಷ. ನೆಕ್ಸ್ಟ್ ಮಂತ್ 15ನೇ ತಾರೀಕು ಒಂದು ದೊಡ್ಡ ಕಾರ್ಯಕ್ರಮವನ್ನ ಕೋಲಾರದಲ್ಲಿ ಮಾಡ್ತಾ ಇದ್ದೀವಿ. ಇವ್ರ ಮನೆಯಲ್ಲೂ ನಿಮ್ಗೆ ಹೇಳ್ಬೇಕು, ಇವ್ರ ಮನೆಯಲ್ಲೂ ಕೂಡ ಆ ಪ್ರವೇಶ ಕೆಲಸ ಮಾಡಿದ್ವಿ. ಆ ಊರಿನ ದಲಿತರನ್ನ ಮನೆ ಒಳಗಡೆ ಕರೆದು ಬಹಳ ಪ್ರೀತಿಯಿಂದ, ಅವರೆಲ್ಲ ಆ ತರದ ಭಾವನೆಗಳಿಲ್ಲ, ಅದು ಬೇರೆಯವರಿಗೆ ತೋರಿಸ್ಬೇಕಲ್ಲ ನಾವು. ನೋಡಿ ಇವ್ರು ಬದಲಾಗಿದ್ದಾರೆ, ನಿಮ್ಮ ಮನೆಯಲ್ಲಿದ್ರೆ ನೀವು ಬದಲಾಗಿ. ಈ ತರ ಏನೋ ಮನುಷ್ಯರನ್ನ ಒಳಗಡೆ ಬರಬಾರದು ಅಂತ ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದ್ರೆ, ನೋಡಿ ಮಂಜುನಾಥ್ ಸರ್ ಬದಲಾಗಿದ್ದಾರೆ, ನೀವು ಬದಲಾಗಿ ಅಂತ ಹೇಳೋಕ್ಕೋಸ್ಕರ ಇವ್ರ ಮನೆಯಲ್ಲಿ ಮಾಡಿದ್ವಿ. ಇವ್ರು ಬಹಳ ಸಂತೋಷವಾಗಿ ಇವ್ರ ಮನೆಗೆ ಒಳಗಡೆ ಕರೆದು ಎಲ್ಲರಿಗೂ ಟೀ ಕೊಟ್ರು. ಸೊ ಆ ರೀತಿಯ ಒಳ್ಳೆಯ ಕೆಲಸಕ್ಕೂ ಕೈ ಜೋಡಿಸಿ, ಈ ಕೆಲಸಕ್ಕೂ ಕೈ ಜೋಡಿಸಿರ್ತಕ್ಕಂಥ ಮಂಜುನಾಥನಣ್ಣಿಗೆ ನಮ್ಮೆಲ್ಲರ ಅರಿವು ಭಾರತ ತಂಡದವರು ಧನ್ಯವಾದಗಳನ್ನ ಹೇಳಿ ನಮ್ಮ 2 ಮಾತನ್ನು ಮುಗಿಸ್ತೇವೆ. ನಮಸ್ಕಾರ.